ಎಲ್ಲರಿಗೂ ನಮಸ್ಕಾರ. ಕಾಲಚಕ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ಮೇಷರಾಶಿಯವರೇ, ಇವತ್ತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವದ ಸತ್ಯವನ್ನು ತಿಳಿಸಿಕೊಡಲಿದ್ದೇವೆ. ದಯವಿಟ್ಟು ಒಂದು ನಿಮಿಷ ನಿಮ್ಮ ಇಡೀ ಗಮನವನ್ನು ಇಲ್ಲಿ ಕೊಟ್ಟು ಕೇಳಿ. ಈ ವಿಡಿಯೋ ಖಂಡಿತವಾಗಿಯೂ ಸಾಮಾನ್ಯ ವಿಡಿಯೋ ಅಲ್ಲವೇ ಅಲ್ಲ. ಜೀವನದ ಹಾದಿಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಎದುರಾದರೂ ಮುಖದಲ್ಲಿ ಸದಾ ನಗುವಿಟ್ಟುಕೊಂಡು ತಮ್ಮ ನೂರಾರು ಕನಸುಗಳನ್ನು ಹೃದಯದ ಆಳದಲ್ಲೇ ಮರೆಮಾಡಿಕೊಂಡು ನಮಗಾಗಿ ಬದುಕುತ್ತಿರುವ ನನ್ನ ಪ್ರೀತಿಯ ಮೇಷರಾಶಿಯ ಸಹೋದರ ಸಹೋದರಿಯರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿದ ವಿಡಿಯೋ ಇದಾಗಿದೆ. ಒಮ್ಮೆ ಶಾಂತವಾಗಿ ಯೋಚಿಸಿದ್ದೀರಾ? ಅದೇ ಮೇಷರಾಶಿಯಲ್ಲಿ ಹುಟ್ಟಿದ ಕೆಲವರು ಅತಿ ದೊಡ್ಡ ಮಟ್ಟದ ಯಶಸ್ಸು ಸಾಧಿಸಿ ಸಮಾಜದಲ್ಲಿ ಐಶ್ವರ್ಯ, ಗೌರವ ಮತ್ತು ಅತ್ಯಂತ ಸಂತೋಷದ ಜೀವನ ನಡೆಸುತ್ತಾರೆ. ಆದರೆ ಇನ್ನು ಕೆಲವರು ಎಷ್ಟೇ ಕಠಿಣ ಪ್ರಯತ್ನ ಪಟ್ಟರೂ ಜೀವನದಲ್ಲಿ ಒಂದು ಸಣ್ಣ ಸ್ಥಿರತೆ ಸಿಗದೆ ನಿರಂತರ ಕಷ್ಟ, ಸಾಲ ಹಾಗೂ ಅಪಮಾನಗಳ ಸುಳಿಯ ನಡುವೆ ನರಳುತ್ತಿರುತ್ತಾರೆ. ಇದಕ್ಕೆ ನಿಜವಾದ ಕಾರಣ ನಮ್ಮ ಅದೃಷ್ಟನ, ನಮಗೆ ನಡೆಯುತ್ತಿರುವ ಸಮಯನ, ಅಥವಾ ನಮ್ಮೊಳಗೆ ಸುಪ್ತವಾಗಿ ಅಡಗಿರುವ ದೈವಿಕ ಶಕ್ತಿನ? ಮೇಷರಾಶಿಯವರೇ, ನಿಮ್ಮೊಳಗೆ ಜನ್ಮತಃ ಒಂದು ಅದ್ಭುತ ಅಗ್ನಿಶಕ್ತಿ ಇರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳ. ಮಂಗಳ ಎಂದರೆ ಅಪಾರ ಜ್ಞಾನ, ಅದೃಷ್ಟ, ಧರ್ಮ ಮತ್ತು ನಿರಂತರ ಬೆಳವಣಿಗೆಯ ಪರಮ ಸಂಕೇತ. ಅದಕ್ಕಾಗಿಯೇ ಮೇಷರಾಶಿಯವರು ಯಾವಾಗಲೂ ದೊಡ್ಡ ಕನಸು ಕಾಣುವವರು, ಸಮಾಜದಲ್ಲಿ ಸ್ವತಂತ್ರವಾಗಿ ತಲೆ ಎತ್ತಿ ಬದುಕಲು ಇಷ್ಟಪಡುವವರು ಮತ್ತು ಯಾರಿಗೂ ಅನ್ಯಾಯವಾಗಿ ತಲೆಬಾಗದ ಉದಾತ್ತ ಸ್ವಭಾವದವರು. ಆದರೆ ಇಲ್ಲಿ ಒಂದು ದೊಡ್ಡ ಕಹಿ ಸತ್ಯ ಅಡಗಿದೆ. ನಿಮ್ಮ ಈ ಆಂತರಿಕ ಶಕ್ತಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ನೀವು ಜೀವನದಲ್ಲಿ ಮಹಾರಾಜನಂತೆ ಬೆಳೆಯುತ್ತೀರಿ. ಆದರೆ ಅದೇ ಶಕ್ತಿ ತಪ್ಪು ದಿಕ್ಕಿನಲ್ಲಿ ಚಲಿಸಿದರೆ ಒದಗಿ ಬರುವ ಎಲ್ಲ ಉತ್ತಮ ಅವಕಾಶಗಳು ಕೈತಪ್ಪುತ್ತವೆ. ಕೈಯಲ್ಲಿ ಹಣ ಬಂದರೂ ಧೂಳಿನಂತೆ ಕರಗಿ ಹೋಗುತ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ ಮತ್ತು ಯಶಸ್ಸು ಮರೀಚಿಕೆಯಾಗುತ್ತದೆ. ಯಾವಾಗಲೂ ಯಶಸ್ಸಿನ ಶಿಖರವೇರಿದ ಮೇಷರಾಶಿಯವರು ತಮ್ಮ ಆಸೆ ಹಾಗೂ ಕನಸುಗಳಿಗಾಗಿ ಕೊನೆ ಉಸಿರಿರುವವರೆಗೂ ಹೋರಾಡುತ್ತಾರೆ. ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಎಂದಿಗೂ ಧೃತಿಗೆಟ್ಟು ಹಿಂದೆ ಸರಿಯುವುದಿಲ್ಲ. ಅವರ ಈ ಅಚಲ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಅವರನ್ನು ಉನ್ನತ ಮಟ್ಟಕ್ಕೆ ಕೊಂಡು ಹೋಗುತ್ತದೆ. ಆದರೆ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವ ಕೆಲವರು ತಮ್ಮ ಅತಿಯಾದ ಆತುರ, ಸಿಟ್ಟು ಮತ್ತು ತಪ್ಪು ನಿರ್ಧಾರಗಳಿಂದ ತಾವೇ ಸ್ವತಃ ಸುಂದರ ಜೀವನವನ್ನೇ ಕಷ್ಟದ ಕತ್ತಲಿಗೆ ತಳ್ಳಿಕೊಳ್ಳುತ್ತಾರೆ. ಮೇಷರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ. ಅದು ಕೇವಲ ನಿಮ್ಮೊಳಗೆ ಮಾತ್ರ ಇದೆ. ನಿಮ್ಮ ಸಕಾರಾತ್ಮಕ ಯೋಜನೆ, ನಿಮ್ಮ ದಿಟ್ಟ ನಿರ್ಧಾರ ಮತ್ತು ನಿಮ್ಮ ನಿರಂತರ ಶ್ರಮವೇ ನಿಮ್ಮ ಉಜ್ವಲ ಭವಿಷ್ಯವನ್ನು ಬರೆಯುತ್ತದೆ. ಮುಂದೆ ಹೇಳುವ ಪ್ರತಿಯೊಂದು ವಿಷಯವನ್ನು ತುಂಬ ಗಮನದಿಂದ ಕೇಳಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಧನಧಾನ್ಯ, ಗೌರವ, ಅದೃಷ್ಟ ವೃದ್ಧಿಯಾಗಬೇಕಾದರೆ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಮಾಡಲೇಬೇಕಾದ ಒಂದು ಮುಖ್ಯ ವಿಷಯ ಇದೆ. ಪ್ರಿಯ ಮೇಷರಾಶಿಯವರೇ, ನೀವು ಎಷ್ಟೇ ಅದೃಷ್ಟವಂತರಾಗಿದ್ದರೂ, ಎಷ್ಟೇ ಅದ್ಭುತ ಪ್ರತಿಭೆ ಹೊಂದಿದ್ರೂ, ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡಬಲ್ಲ 3 ದೊಡ್ಡ ತಪ್ಪುಗಳ ಬಗ್ಗೆ ನೀವು ಸದಾ ಎಚ್ಚರದಿಂದಿರಬೇಕು. ಮೊದಲನೆಯದು, ಅತಿಯಾದ ಆತುರ ಮತ್ತು ಅತಿಯಾದ ಆತ್ಮವಿಶ್ವಾಸ. ಮೇಷರಾಶಿಯವರು ತುಂಬ ಬೇಗ ತರಾರುಹುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ನನಗೆ ಎಲ್ಲವೂ ಗೊತ್ತು, ನಾನಿದನ್ನು ಸುಲಭವಾಗಿ ಮಾಡ್ತೀನಿ ಅನ್ನ ಅತಿಯಾದ ಅಹಂನ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗಿರುತ್ತದೆ. ಆತ್ಮವಿಶ್ವಾಸ ಇರಬೇಕು, ಅದು ಒಳ್ಳೆಯದೇ. ಆದರೆ ಯಾವುದೇ ಪೂರ್ವಪರ ಯೋಚನೆ ಮಾಡದೆ ತೆಗೆದುಕೊಳ್ಳುವ ತರಾರುಹುರಿಯ ನಿರ್ಧಾರಗಳು ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ. ಕೆಲವರು ಹಿತೈಷಿಗಳ ಒಳ್ಳೆಯ ಸಲಹೆ ಕೇಳುವುದನ್ನೇ ಇಷ್ಟಪಡುವುದಿಲ್ಲ. ಅದರ ದುಷ್ಪರಿಣಾಮವಾಗಿ ಕೈಗೆ ಬಂದ ಮಹತ್ತರ ಅವಕಾಶಗಳನ್ನೇ ಕಳೆದುಕೊಳ್ಳುತ್ತಾರೆ. ಎರಡನೆಯದು, ತಪ್ಪು ಸ್ನೇಹ ಮತ್ತು ತಪ್ಪು ನಂಬಿಕೆ. ಮೇಷರಾಶಿಯವರ ಮನಸ್ಸು ಕಪಟವಿಲ್ಲದೆ ತುಂಬ ಸ್ವಚ್ಛವಾಗಿ ಧಗಧಗವಿಸುತ್ತದೆ. ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರನ್ನು ತಮ್ಮವರೆಂದು ಸಂಪೂರ್ಣವಾಗಿ ನಂಬಿಬಿಡುತ್ತಾರೆ. ಆದರೆ ನೆನಪಿಡಿ, ಈ ಸ್ವಾರ್ಥ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮ ಒಳ್ಳೆಯದನ್ನೇ ಬಯಸೋದಿಲ್ಲ. ಕೆಲವರು ನಿಮ್ಮ ಕನಸು ಹಾಗೂ ನಿಮ್ಮ ರಹಸ್ಯ ಯೋಜನೆಗಳನ್ನು ತಿಳಿದುಕೊಂಡು ನಿಮ್ಮ ಬೆನ್ನಿಗೆ ಇರಿದು ನಿಮ್ಮನ್ನೇ ಸಮಾಜದಲ್ಲಿ ಹಿಂದೆ ತಳ್ಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಿಮ್ಮ ಜೀವನದ ಪ್ರತಿಯೊಂದು ವೈಯಕ್ತಿಕ ಮತ್ತು ಪ್ರೊಫೆಷನಲ್ ವಿಷಯವನ್ನು ಎಲ್ಲರ ಜೊತೆ ಹಂಚಿಕೊಳ್ಳಲು ಹೋಗಬೇಡಿ. ಮೂರನೆಯದು, ಅನಗತ್ಯ ಖರ್ಚು ಮತ್ತು ನಿಯಂತ್ರಣವಿಲ್ಲದ ಜೀವನ ಶೈಲಿ. ಮೇಷರಾಶಿಯವರಿಗೆ ಯಾವುದೇ ಹಂಗವಿಲ್ಲದ ಸ್ವತಂತ್ರ ಜೀವನ ಎಂದರೆ ತುಂಬ ಇಷ್ಟ. ಕೈಯಲ್ಲಿ ಸ್ವಲ್ಪ ಹಣ ಬಂದರೆ ಸಾಕು, ತುಂಬ ಖುಷಿಯಾಗಿ ಎಲ್ಲವನ್ನೂ ಖರ್ಚು ಮಾಡಬೇಕು ಅನಿಸುತ್ತೆ. ಪ್ರವಾಸ, ಹೊಸ ಹೊಸ ಫ್ಯಾಷನ್ ಸ್ಟೈಲ್, ಸ್ನೇಹಿತರ ಜೊತೆ ಅದ್ದೂರಿ ಖರ್ಚು, ಇವೆಲ್ಲ ನಿಮಗೆ ತುಂಬ ಆಕರ್ಷಣೆ ನೀಡುತ್ತವೆ. ಆದರೆ ಭವಿಷ್ಯದ ಭದ್ರತೆಗಾಗಿ ಹಣ ಉಳಿಸುವ ಶಿಸ್ತಿನ ಅಭ್ಯಾಸವಿಲ್ಲದಿದ್ದರೆ ಹಣ ಎಷ್ಟು ವೇಗವಾಗಿ ಬರುತ್ತದೋ ಅಷ್ಟೇ ವೇಗವಾಗಿ ಕೈಯಿಂದ ಹೊರಟು ಹೋಗುತ್ತದೆ. ಮೇಷರಾಶಿಯವರೇ, ಒಂದು ಮುಖ್ಯ ವಿಷಯ ನೆನಪಿಟ್ಕೊಳ್ಳಿ. ನಿಮ್ಮ ಹಣೆಬರವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಮಾತ್ರ ಇದೆ. ನಿಮ್ಮ ಕೋಪ, ಆತುರ ಮತ್ತು ಅನಗತ್ಯ ಖರ್ಚನ್ನು ನಿಯಂತ್ರಣದಲ್ಲಿಟ್ಟರೆ ನಿಮ್ಮನ್ನು ಯಶಸ್ಸಿನ ಹಾದಿಯಿಂದ ತಡೆಯಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಜನ್ಮಕುಂಡಲಿಯೊಳಗಿನ ಗುರುಬಲ ಸರಿಯಾದ ದಾರಿಯಲ್ಲಿ ಕೆಲಸ ಮಾಡಲು ಆರಂಭಿಸಿದರೆ ನೀವು ಸಾಮಾನ್ಯ ವ್ಯಕ್ತಿಯಿಂದ ಜಗತ್ತೇ ಮೆಚ್ಚುವ ದೊಡ್ಡ ಮಟ್ಟದ ಯಶಸ್ಸಿಗೆ ಏರುವುದು 100ಕ್ಕೆ 100ರಷ್ಟು ಖಚಿತ. ಮೇಷರಾಶಿಯವರೇ, ನಿಮ್ಮ ಜೀವನದ ಹಾದಿಯಲ್ಲಿ ಎಷ್ಟೇ ದಟ್ಟವಾದ ಕತ್ತಲೆ ಆವರಿಸಿದರೂ, ಕಷ್ಟದ ಸಮಯದಲ್ಲಿ ನಂಬಿದವರೆಲ್ಲ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದರೂ, ನಿಮ್ಮ ಕೈ ಹಿಡಿದು ಮುನ್ನಡೆಸುವ ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮ ಬೆನ್ನ ಹಿಂದೆ ಇದ್ದೇ ಇರುತ್ತದೆ. ಆ ದೈವವೇ ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಕುಸಿದು ಬೀಳದಂತೆ ಸದಾ ರಕ್ಷಣಾ ಕವಚವಾಗಿ ಕಾಪಾಡುತ್ತದೆ.
ಕೆಲವೊಮ್ಮೆ ಜೀವನದಲ್ಲಿ ಯಾವ ದಾರಿಯೋ ಕಾಣದೆ ನಮ್ಮ ನೋವನ್ನು ಈ ಜಗತ್ತಿನಲ್ಲಿ ಯಾರೂ ಅರ್ಥ ಮಾಡಿಕೊಡ್ತಿಲ್ಲ ಅನಿಸುವ ಕಠಿಣ ಪರಿಸ್ಥಿತಿ ಬರುತ್ತದೆ. ಎಷ್ಟೇ ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಿದ್ರೂ ಅವಮಾನ, ನಷ್ಟ, ಮಾನಸಿಕ ಒತ್ತಡ ಎದುರಾಗುತ್ತದೆ. ಆದರೆ ಮೇಷರಾಶಿಯವರೇ, ಧೃತಿಗೆಡಬೇಡಿ. ನಿಮ್ಮ ರಾಶಿಯ ಹಿಂದೆ ಒಂದು ಅದ್ಭುತ ಗುರುಬಲ ಮತ್ತು ದೈವಕೃಪೆ ಸದಾ ಜಾಗೃತವಾಗಿರುತ್ತದೆ. ನಿಮ್ಮ ರಾಶಿಯ ಪರಮ ಅಧಿದೇವತೆ ಶ್ರೀಮನ್ನಾರಾಯಣ ಹಾಗೆಯೇ ಶ್ರೀ ದತ್ತಾತ್ರೇಯ ಸ್ವಾಮಿಗಳ ಕೃಪೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ಅಭಯ ರಕ್ಷಣೆಯನ್ನು ನೀಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ನಿಮ್ಮ ಮನಸ್ಸು ಕುಗ್ಗಿದಾಗ, ಹತಾಶೆಯಾದಾಗ ಓಂ ನಮೋ ನಾರಾಯಣಾಯ ಎನ್ನುವ ಈ ಶಕ್ತಿಶಾಲಿ ಮಂತ್ರವನ್ನು ಜಪಿಸಿದರೆ ಅದು ನಿಮ್ಮೊಳಗೆ ಹೊಸ ದಿವ್ಯ ಧೈರ್ಯವನ್ನು ತುಂಬಬಲ್ಲದು. ಮೇಷರಾಶಿಯವರೇ, ಜೀವನದಲ್ಲಿ ಹಣ, ಗೌರವ, ಯಶಸ್ಸು ಎಷ್ಟು ಮುಖ್ಯವೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಮುಖ್ಯವಾದದ್ದು ನಮಗೆ ಸಿಗುವ ಸರಿಯಾದ ಜೀವನ ಸಂಗಾತಿ. ಯಾಕೆಂದರೆ ಒಬ್ಬ ಯೋಗ್ಯ ಸಂಗಾತಿ ನಿಮ್ಮ ಕಷ್ಟದ ಸಮಯದಲ್ಲಿ ಧೈರ್ಯದ ಬೆನ್ನೆಲುಬಾಗುತ್ತಾರೆ, ಸೋಲಿನ ಕಹಿ ಸಮಯದಲ್ಲಿ ಅಚಲ ಬೆಂಬಲವಾಗುತ್ತಾರೆ, ಗೆಲುವಿನ ಸಿಹಿ ಸಮಯದಲ್ಲಿ ನಿಮ್ಮೊಂದಿಗೆ ನಿಜವಾದ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ತಪ್ಪು ಸಂಗಾತಿಯ ಆಯ್ಕೆ ಇಡೀ ಸುಂದರ ಜೀವನವನ್ನೇ ನರಕ ಸದೃಶ ಮಾಡಬಹುದು, ಆದರೆ ಸರಿಯಾದ ಸಂಗಾತಿ ನಿಮ್ಮ ಜೀವನವನ್ನೇ ಧರೆಗಿಳಿದ ಸ್ವರ್ಗದಂತೆ ಸುಂದರವಾಗಿ ಬದಲಾಯಿಸಬಹುದು. ಮೇಷರಾಶಿಯವರು ಮೂಲತಃ ಸ್ವತಂತ್ರ ವಿಚಾರಧಾರೆ ಉಳ್ಳವರು. ನಿಮಗೆ ಯಾವುದೇ ರೀತಿಯ ಮಾನಸಿಕ ಅಥವಾ ಬೌದ್ಧಿಕ ಬಂಧನಗಳು ಇಷ್ಟವಾಗುವುದಿಲ್ಲ. ನಿಮ್ಮ ಉನ್ನತ ಕನಸುಗಳಿಗೆ ಹೆಗ್ಗಳಿಗೆ ಹೆಗ್ಗಲು ಕೊಟ್ಟು ಸದಾ ಪ್ರೋತ್ಸಾಹಿಸುವ ಸದ್ಗುಣದ ಸಂಗಾತಿ ನಿಮಗೆ ಅತ್ಯಂತ ಅವಶ್ಯಕವಾಗಿ ಬೇಕು. ನಿಮ್ಮ ಮುಗ್ಧ ಮನಸ್ಸನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವವರು, ನಿಮ್ಮ ಸ್ವಂತ ಸ್ವಾತಂತ್ರ್ಯ ಹಾಗೂ ನಿರ್ಧಾರಗಳಿಗೆ ಗೌರವ ಕೊಡುವವರು ನಿಮ್ಮ ಜೀವನದ ಭಾಗವಾಗಿ ಬಂದರೆ ಮಾತ್ರ ನೀವು ಜೀವನದಲ್ಲಿ ನಿಜವಾದ ಆನಂದ ಮತ್ತು ಸೌಖ್ಯವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಗೆ ಅತ್ಯುತ್ತಮ ಹೊಂದಾಣಿಕೆ ಎನ್ನಲಾಗುವ ರಾಶಿಗಳೆಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ತುಲಾರಾಶಿ. ಮೇಷರಾಶಿಯವರು ನಿಮ್ಮ ಸೌಮ್ಯ ಜೀವನಕ್ಕೆ ಹೊಸ ಶಕ್ತಿ, ಉತ್ಸಾಹ ಮತ್ತು ಪ್ರೇರಣೆಯನ್ನು ತರುತ್ತಾರೆ. ಇವರಿಬ್ಬರ ನಡುವೆ ನಿಷ್ಕಲ್ಮಶ ಪ್ರೀತಿ ಇದ್ದರೆ ಜೀವನದಲ್ಲಿ ಅಸಾಧ್ಯವಾದದ್ದನ್ನು ಸಾಧಿಸುವ ಅದ್ಭುತ ಜೋಡಿಯಾಗುತ್ತಾರೆ. ಒಬ್ಬರ ಆಸೆಗಳಿಗೆ ಮತ್ತೊಬ್ಬರು ಸದಾ ಬೆಂಬಲವಾಗಿ ನಿಲ್ಲುತ್ತಾರೆ. ಸಿಂಹರಾಶಿಯವರು ನಿಮ್ಮನ್ನು ಸಮಾಜದಲ್ಲಿ ತುಂಬ ಗೌರವದಿಂದ ನೋಡುತ್ತಾರೆ ಮತ್ತು ನಿಮ್ಮ ಆಂತರಿಕ ವ್ಯಕ್ತಿತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರ ಜೊತೆಗಿನ ದಾಂಪತ್ಯ ಸಂಬಂಧದಲ್ಲಿ ಪ್ರೀತಿ, ಪರಸ್ಪರ ಗೌರವ ಮತ್ತು ಆಕರ್ಷಣೆ ಸದಾ ಹೆಚ್ಚಾಗಿರುತ್ತದೆ. ಸರಿಯಾದ ಹೊಂದಾಣಿಕೆ ಇದ್ದರೆ ಈ ಜೋಡಿ ಜೀವನ ಪೂರ್ತಿ ಸುಖವಾಗಿರಬಹುದು. ತುಲಾರಾಶಿಯವರು ನಿಮ್ಮ ಗೊಂದಲಮಯ ಜೀವನಕ್ಕೆ ಶಾಂತಿ ಮತ್ತು ಸಮತೋಲನವನ್ನು ತರುತ್ತಾರೆ. ನಿಮ್ಮ ಅತಿಯಾದ ಕೋಪ ಮತ್ತು ಆತುರವನ್ನು ಪ್ರೀತಿಯಿಂದ ನಿಯಂತ್ರಿಸುವ ಅದ್ಭುತ ಚಾತುರ್ಯ ಇವರಲ್ಲಿರುತ್ತದೆ. ಆದ್ದರಿಂದ ಇವರ ಜೊತೆಗಿನ ಸಂಸಾರ ಜೀವನ ಅತ್ಯಂತ ಸುಂದರ ಹಾಗೂ ಶಾಂತಿಯುತವಾಗಿರುತ್ತದೆ. ಆದರೆ ಕೆಲವು ರಾಶಿಗಳ ಜೊತೆ ವ್ಯವಹಾರ ಅಥವಾ ಸಂಬಂಧ ಇಟ್ಟುಕೊಳ್ಳುವಾಗ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ವಿಶೇಷವಾಗಿ ಕಟಕ ರಾಶಿ ಮತ್ತು ಕನ್ಯಾ ರಾಶಿಯವರ ಜೊತೆ ವೈಚಾರಿಕ ಅಭಿಪ್ರಾಯ ಭೇದಗಳು ಹಾಗೂ ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಕಟಕ ರಾಶಿಯವರು ತುಂಬ ಭಾವನಾತ್ಮಕ ಜೀವಿಗಳು, ಆದರೆ ಮೇಷರಾಶಿಯವರು ಯಾರಿಗೂ ಹೆದರದೆ ನೇರವಾಗಿ ಮುಖದ ಮೇಲೆ ಮಾತನಾಡುವವರು. ಇದರಿಂದ ಸಣ್ಣ ವಿಷಯವು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಇನ್ನು ಕನ್ಯಾ ರಾಶಿಯವರು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕಠಿಣ ನಿಯಮ ಮತ್ತು ಪರಿಪೂರ್ಣತೆಯನ್ನು ನಿರೀಕ್ಷಿಸುತ್ತಾರೆ. ಆದರೆ ಮೇಷರಾಶಿಯವರು ಸ್ವತಂತ್ರವಾಗಿ ಮುಕ್ತವಾಗಿ ಬದುಕಲು ಇಷ್ಟಪಡುವವರು. ಈ ಭಿನ್ನ ಸ್ವಭಾವದಿಂದ ಕೆಲವೊಮ್ಮೆ ಸಂಸಾರದಲ್ಲಿ ಅಶಾಂತಿ ಉಂಟಾಗಬಹುದು. ಮೇಷರಾಶಿಯವರೇ, ಜೀವನದಲ್ಲಿ ಸದಾ ಸುಖವಾಗಿರಬೇಕಾದರೆ ನಿಮ್ಮನ್ನು ಬಲವಂತವಾಗಿ ಬದಲಾಯಿಸಲು ಪ್ರಯತ್ನಿಸುವ ಸಂಗಾತಿಗಿಂತ ನಿಮ್ಮ ಉನ್ನತ ಕನಸುಗಳಿಗೆ ರೆಕ್ಕೆಯಾಗಿ ಬೆಂಬಲ ಕೊಡುವ ಸಂಗಾತಿಯಲ್ಲೂ ಆರಿಸಿಕೊಳ್ಳಿ. ಯಾಕೆಂದರೆ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದರೆ ನಿಮ್ಮ ದುರದೃಷ್ಟವೇ ಸೌಭಾಗ್ಯವಾಗಿ ಬದಲಾಗುತ್ತದೆ. ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದು ನೈಜ ಪ್ರೀತಿ. ಇಬ್ಬರ ನಡುವೆ ಅನ್ಯೋನ್ಯತೆ ಮತ್ತು ನಂಬಿಕೆ ಇದ್ದರೆ ಯಾವುದೇ ರಾಶಿಯಾದರೂ ಸುಂದರ ಜೀವನ ನಡೆಸಬಹುದು. ನಿಮ್ಮ ಸಂಗಾತಿ ಯಾವ ರಾಶಿ, ಅವರೊಂದಿಗೆ ನಿಮ್ಮ ಹೊಂದಾಣಿಕೆ ಯಾವ ರೀತಿ ಇದೆ ಎಂದು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಯೋಗ್ಯತೆಗೆ ತಕ್ಕ ಸರಿಯಾದ ವೃತ್ತಿರಂಗವನ್ನು ಆಯ್ಕೆ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಯಾಕೆಂದರೆ ಸಮಾಜದಲ್ಲಿ ಕೆಲವರು ಎಷ್ಟೇ ರಕ್ತ ಸುರಿಸಿ ಕಷ್ಟಪಟ್ಟರೂ ಜೀವನದಲ್ಲಿ ಮುಂದೆ ಬರುವುದಿಲ್ಲ. ಆದರೆ ಇನ್ನು ಕೆಲವರು ಕೈ ಹಾಕಿದ ಸಣ್ಣ ಕೆಲಸದಲ್ಲೂ ಅಪಾರ ಯಶಸ್ಸು ಮತ್ತು ಕೀರ್ತಿಯನ್ನು ಗಳಿಸುತ್ತಾರೆ. ಇದಕ್ಕೆ ಕಾರಣ ಕೇವಲ ಅವರ ಅದೃಷ್ಟ ಅಲ್ಲ, ಬದಲಾಗಿ ಅವರವರ ಜನ್ಮರಾಶಿಗೆ ಹೊಂದುವ ಸೂಕ್ತ ಕ್ಷೇತ್ರವನ್ನು ಆರಿಸಿಕೊಂಡಿರುವುದು. ಮೇಷರಾಶಿಯವರು ಮುಕ್ತ ಮನಸ್ಸಿನವರು. ಒಂದೇ ಕತ್ತಲ ಜಾಗದಲ್ಲಿ ಕುಳಿತು ದಿನವಿಡೀ ಒತ್ತಡದ ನಡುವೆ ಯಾಂತ್ರಿಕವಾಗಿ ಕೆಲಸ ಮಾಡುವುದಕ್ಕಿಂತ ಹೊಸ ಜನರು, ಹೊಸ ಅವಕಾಶಗಳು ಮತ್ತು ಹೊಸ ವೈವಿಧ್ಯಮಯ ಅನುಭವಗಳು ಸಿಗುವ ಕ್ಷೇತ್ರಗಳು ನಿಮಗೆ ಹೆಚ್ಚು ಯಶಸ್ಸನ್ನು ತಂದುಕೊಡುತ್ತವೆ. ನಿಮ್ಮ ರಾಶಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯುತ್ತಮ ಶುಭಕರವಾದ ಕ್ಷೇತ್ರವೆಂದರೆ ಶಿಕ್ಷಣ, ಸಂಶೋಧನೆ ಮತ್ತು ಮಾರ್ಗದರ್ಶನ. ಉತ್ತಮ ಶಿಕ್ಷಕರು, ಲೆಕ್ಚರರ್, ಕೋಚ್ ಅಥವಾ ಮೋಟಿವೇಶನಲ್ ಸ್ಪೀಕರ್ ಇಂತಹ ಜವಾಬ್ದಾರಿಯುತ ಕೆಲಸಗಳಲ್ಲಿ ನೀವು ಜನರ ಮನಸ್ಸನ್ನು ಗೆಲ್ಲುವ ಅದ್ಭುತ ವಾಕ್ಚಾತುರ್ಯವನ್ನು ಹೊಂದಿರುತ್ತೀರಿ. ನಿಮ್ಮ ಜ್ಞಾನದ ಮಾತಿನಿಂದಲೇ ನೂರಾರು ಜನರಿಗೆ ದಾರಿದೀಪವಾಗಬಹುದು. ಹಾಗೆಯೇ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಕಮ್ಯುನಿಕೇಷನ್ ಮತ್ತು ಮಾಧ್ಯಮ ಕ್ಷೇತ್ರವು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತದೆ. ಜನರ ಜೊತೆ ನಿರಂತರ ಸಂಪರ್ಕದಲ್ಲಿರುವುದು, ಹೊಸ ವಿಚಾರಗಳನ್ನು ಹಂಚಿಕೊಳ್ಳುವುದು ಮತ್ತು ನಿಮ್ಮ ಯೋಚನೆಗಳನ್ನು ಸಮಾಜದ ಮುಂದೆ ಮುಕ್ತವಾಗಿ ವ್ಯಕ್ತಪಡಿಸುವುದು ನಿಮ್ಮ ಸಹಜ ಗುಣವಾಗಿದೆ. ಅದಕ್ಕಾಗಿಯೇ ಈ ಕ್ಷೇತ್ರಗಳಲ್ಲಿ ನಿಮಗೆ ತುಂಬ ಬೇಗ ಹೆಸರು, ಕೀರ್ತಿ ಮತ್ತು ಗೌರವ ಒಲಿದು ಬರುತ್ತದೆ. ಇದರ ಜೊತೆಗೆ ಟ್ರಾವೆಲ್, ಟೂರಿಸಂ ಮತ್ತು ಆನ್ಲೈನ್ ಬಿಸ್ನೆಸ್ ಕೂಡ ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ.
ನಿರಂತರ ಪ್ರಯಾಣ, ಹೊಸ ಹೊಸ ಸ್ಥಳಗಳ ಅನ್ವೇಷಣೆ, ಹೊಸ ಜನರನ್ನು ಭೇಟಿ ಮಾಡುವುದು ನಿಮಗೆ ಆತ್ಮ ಸಂತೋಷ ನೀಡುವುದರಿಂದ ಈ ಕ್ಷೇತ್ರಗಳಲ್ಲಿ ನೀವು ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡಿ ಮುನ್ನಡೆಯುತ್ತೀರಿ. ಆದರೆ ನಿಮ್ಮಲ್ಲಿರುವ ಒಂದು ಮುಖ್ಯ ದೋಷವನ್ನು ಗಮನದಲ್ಲಿಟ್ಟುಕೊಳ್ಳಿ. ಮೇಷರಾಶಿಯವರು ಯಾವುದೇ ಕೆಲಸದಲ್ಲಿ ತುಂಬ ಬೇಗ ಬೇಸರಗೊಳ್ಳುತ್ತಾರೆ. ಅದಕ್ಕಾಗಿ ಮಾಡುತ್ತಿರುವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಮತ್ತೆ ಮತ್ತೆ ಬದಲಾಯಿಸುವ ಚಂಚಲ ಅಭ್ಯಾಸ ನಿಮ್ಮ ಯಶಸ್ಸಿಗೆ ದೊಡ್ಡ ಅಡ್ಡಿಯಾಗಬಹುದು. ಜೀವನದಲ್ಲಿ ಒಂದೇ ಒಂದು ನಿಶ್ಚಿತ ಗುರಿಯನ್ನು ನಿಗದಿ ಮಾಡಿ ಅದಕ್ಕಾಗಿ ತಾಳ್ಮೆ, ಕಠಿಣ ಶ್ರಮ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿದರೆ ಜಗತ್ತೇ ಮೆಚ್ಚುವ ದೊಡ್ಡ ಮಟ್ಟದ ಯಶಸ್ಸು ಖಚಿತವಾಗಿ ನಿಮ್ಮದಾಗುತ್ತದೆ. ಮೇಷರಾಶಿಯವರೇ, ನಿಮ್ಮೊಳಗೆ ಸಾಮಾನ್ಯ ವ್ಯಕ್ತಿಗಿಂತ 100 ಪಟ್ಟು ದೊಡ್ಡ ಕನಸು ಕಾಣುವ ಮತ್ತು ಅದನ್ನು ನನಸು ಮಾಡುವ ಅಪಾರ ಆಂತರಿಕ ಶಕ್ತಿ ಇದೆ. ನೀವು ಸರಿಯಾದ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ ದಿನದಿಂದಲೇ ನಿಮ್ಮ ಅದೃಷ್ಟ, ಸಂಪತ್ತು ಮತ್ತು ಸಾಮಾಜಿಕ ಗೌರವ ಎಲ್ಲವೂ ಧನಾತ್ಮಕವಾಗಿ ಬದಲಾಗಲು ಶುರುವಾಗುತ್ತದೆ. ನಿಮ್ಮನ್ನು ಉತ್ತಮವಾಗಿ ನಡೆಸುವ ಸರಿಯಾದ ವೃತ್ತಿ, ನಿಮ್ಮ ಭಾವನೆಗಳನ್ನು ಗೌರವಿಸುವ ಜೀವನ ಸಂಗಾತಿ, ನಿಮ್ಮ ಕಷ್ಟದಲ್ಲಿ ಕೈ ಹಿಡಿಯುವ ದೈವ ಬಲ ಹಾಗೂ ಕಠಿಣ ಸಮಯದಲ್ಲಿ ಧೈರ್ಯ ನೀಡುವ ಆತ್ಮವಿಶ್ವಾಸ, ಈ 4 ಶಕ್ತಿಗಳು ನಿಮ್ಮ ಬದುಕಿನಲ್ಲಿ ಜೊತೆಯಾಗಿದ್ದರೆ ಭವಿಷ್ಯದಲ್ಲಿ ಎಂತಹ ಭೀಕರ ಬಿರುಗಾಡ ಎದುರಾದರೂ ನಿಮ್ಮ ಜೀವನದ ಬಂಡಿ ಎಂದಿಗೂ ಹಳಿ ತಪ್ಪಲು ಸಾಧ್ಯವೇ ಇಲ್ಲ. ನಿಮ್ಮ ಮುಂದಿನ ದಿನಗಳು ಅತ್ಯಂತ ಶುಭದಾಯಕವಾಗಲಿ. ದಯವಿಟ್ಟು ನಮ್ಮ ಕಾಲಚಕ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈ